ಓ ಏನ್ ರಬಿ ಎಲ್ಲ ಟ್ರ್ಯಾಕ್ ಬತ್ಕೊಬಿಟ್ಟು ಎಲ್ಗೊಂಡ್ರಿ? ಓ ಅಕ್ಕ ಇನ್ ಎಲ್ಲಿಗಕ್ಕ ಹೋಗನಿ ಮಾಗೋಡ್ ಜಾತ್ರೆ ಅಲ್ವೇ ಇವತ್ತು. ಅದಕ್ಕೆ ಮಾಗೋಡ್ ಜಾತ್ರೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊಂಟಿದೀವಿ. ಟ್ರ್ಯಾಕ್ಟ್ರಿ ಅಣ್ಣಯ್ಯ ಹೋಯ್ತೀನಿ ಅಂತ ಹೇಳ್ತಾ ಇತ್ತ. ನಾವು ಇನ್ನೇನು ಅಡ್ಡೆ ಹೊಂಟಿದ್ವಲ್ಲ, ಅದಕ್ಕೆ ನೀವು ಹೋಗನಿ ಅಂತ ಹೇಳ್ಬಿಟ್ಟು ಈಗ ಹೊಂಡ್ ನಿಂತಿದೀವಿ ಕಣಕ್ಕೋ. ಓ ಅಕ್ಕ ಏನು ನೀನ್ ಹೊಂಟಿದ್ದೇನು? ಅದೇ ಬೋರಣಿ ಅಂತ ಅನ್ಕೊಂಡಿದ್ದೆ, ನೀವೇ ಟ್ರ್ಯಾಕ್ಟರ್ ತುಂಬಾ ಕುಂತ್ಕೊಬಿಟ್ಟಿದ್ದೀರಾ. ಸುಮ್ಮನಿರ್ರಿ ಅಮ್ಮನ್ ಕರೆಯಕ್ ಹೋಗ್ಬೇಡಿ, ಸುಮ್ಕೆ ತಲೆ ತಿಂತಾಳೆ, ಕರಿಬೇಡ ಸುಮ್ಕಿರಿ. ಕಣಕ್ಕ ಇದು ಇನ್ನೇನ್ ಚಿಕ್ಕದಲ್ವೇ ಟ್ರ್ಯಾಕ್ಟ್ರು. ಈಗ ನೋಡು ಎಲ್ಲ ಕುಂತ್ಕೊಂಡಿದೀವಿ ವಾಲ್ಡನಿ ಅಂತ ಹೇಳ್ಬಿಟ್ಟು. ಇನ್ನೇನ್ ತೇರಂತಲ್ವಾ, ಸಾರ್ನ ಹೋಗ್ಬಿಟ್ಟು ಸಾರ್ನ ಬರ್ಬೇಕಲ್ವೇ. ಈಗ ಅವ್ನ್ ಡ್ರೈವರ್ ತಿನ್ನಕ್ ಊಟ ತಿನ್ನಕ್ಕೆ ಅಂತ ಹೋದ, ಅದಕ್ಕೆ ಕಾಯ್ಕೊಂಡು ಕುಂತಿದೀವಿ. ನೀವೇನ್ ಗಾಡಿನಾಗ ಬರ್ತೀರಾ ಬಸ್ಸಾಗ ಬರ್ತೀರಾ? ಏ ಬಸ್ಸಾಗೆ ಬೋರಣಿ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ ನಾವು. ಹೋಗ್ರಿ ನಾನಿನ್ ಯಾಕೆ ಸುಮ್ಮನೆ ಬಿಸ್ಲಾಗೆ ಯಪ್ಪ 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 ಈ ಬಿಸ್ಲಾಗ ನಾನು ಟ್ರ್ಯಾಕ್ಟರ್ ಕುಂತ್ಕೊಂಡು ಬಂದ್ಬಿಟ್ರೆ ಸುಟ್ಕೊರಕ್ಲಾಗ ಹೋಗ್ಬಿಡ್ತೀನಿ ಅಷ್ಟೇನಿಯ. ಹೆಂಗ ಹುಷಾರಾಗಿ ಹೋಗ್ಬಿಟ್ಟು ಬರ್ರಿ. ನಾನು ಹಿಂದೆನೆ ಬತ್ತೀನಿ, ನಾನು ಸೊಸೆನಾರ ಬತ್ತೀನಿ ಅಂದ್ರೆ ಅವಳನ್ನೂ ಕರ್ಕೊಂಡು ನಾನು ಮತ್ತಾಗ ನ್ಯಾಟು ಬಂದ್ಬಿಡ್ತೀನಿ ನೋಡಿರಿ. ಸರಿ ಸರಿ ಹಂಗೆ ಮಾಡು, ಇನ್ನೇನಂತೆ. ಸುಮ್ಕಿರಿ, ಕರಿಯಕ್ ಹೋಗ್ಬಿಟ್ಟು ಯಾರನ್ನುವೆ ಈಗ ಕಟ್ಟಾಕಿಲ್ವಾ. ಸುಮ್ಕೆ ನೀ ಹಂಗೋ ಆರಾಮ ವಿಸಲ್ವಾ ಕುಂತ್ಕೊಂಡಿದೀವಿ ಈಗಾದ್ರೂ. ನೀ ಪದ್ದಿ ಸುಮ್ನೆ ನೀ ಯಾಕೆ ಹೆಂಗೋ ಈಗ ಟ್ಯಾಕ್ಟರ್ನಾಗ ಹೋಗನಿ, ಟ್ಯಾಕ್ಟರ್ನ ಹಂಗೆ ನೆಟ್ಟು ಬರನಿ. ಅಮ್ಮ ತಾಯಿ ಬಸ್ಸಾಗೆ ಬೋಲು ರಸ್ಸಿವತ್ತು, ಕೈ ಕಾಲು ತುಳ್ಕೊಂಡು ದೊಂಬಿನಾಗ ಯಾರು ಇರ್ತಾರೆ ಹೇಳು. ಹಿಂಗ್ ನೆಟ್ಗೆ ಹೋಗನಿ ನೆಟ್ಟು ಬರನ್ ಸುಮ್ಕಿರ್ ನಾವೇ ನೀನಿಯ. ಅಯ್ಯಪ್ಪ ಆ ಮಾಗೋಡಾಗಂತೂ ಇವತ್ತು ಅಜ್ಜೆ ಇಕ್ಕಾಯ್ತದ ನೋಡು. ಚೊಪ್ಲಿಗಳೆಲ್ಲನೂ ಇಲ್ಲೇ ಟ್ರ್ಯಾಕ್ಟರ್ನಾಗೆ ಬಿಟ್ಬಿಟ್ಟು ಹೋಗನಿ. ಆಮೇಕಿಂದ ಇಳಿದ್ಬಿಟ್ಟು ಹೋಗಿ ತೇರ್ ನೋಡ್ಕೊಂಡು ಉಣ್ಕೊಂಡು ಗಿಣ್ಕೊಂಡು ಮಾಡಿ ನೀಟಾಗಿ ಎಲ್ಲ ಬಂದ್ಬಿಟ್ಟು ಹೊತ್ಕೊಬಿಡನಿ. ಅಷ್ಟೇ ಹೇಳು, ಹಂಗೆ ಮಾಡನಿ. ಅಣ್ಣ ಇನ್ನೂ ಬರ್ಲಿಲ್ವಲ್ಲ ಉಣ್ಣಕ್ ಹೋಗಿದ್ದು. ಅಣ್ಣ ಓಯ್ ಅಣ್ಣ ಟೇಮಾಗಕ್ಕಿಲ್ವಾ ಸರ್ನ ಬಾಯಿಲಿ. ಈ ಒಣ್ಣಯ್ಯ ತಿನ್ಕೊಂಡು ಉಣ್ಕೊಂಡು ಲೇಟ್ ಮಾಡಾಯ್ತದ ಕಣಮ್ಮ. ತೇರ್ ಹೇಳದ್ಮೇಲೆ ಏನಾರ ಹೋಯ್ತೀವೋ ಏನೋ. ಇನ್ನು 1:30-2 ಗಂಟೆ ಅಂತೀವಳ ಮಿಟ್ಟೇರು. ಇನ್ನು 11 ಗಂಟೆ, ಇಲ್ಲಿಂದ ಹೋಗಕ್ಕೆ 1 ಗಂಟೆ ಬೇಕು ನಮಗೆ. ಹೋಗಿ ಹಂಗೋತ್ತಾಗೆ ಓಡಾಡ್ಕೊಂಡತ್ತಾಗೆ ಹೆಂಗೋ ನೆಮ್ಮದಿಯಾಗಿ ಬರ್ಬೋದು ಬಾ. ಇವತ್ತಾದ್ರೂ ಜಯಮ್ಮ ನೋಡಿ, ಇನ್ನು ಜಯಮ್ಮ ಕಾಲು ಸರೋಗಿಲ್ಲ ಅನ್ನಿಸ್ತದೆ. ಅವಳು ದೋಸಿ ನೋಡ್ಬೇಕು ಏನಾದ್ರೂ. ನಾನು ಹೋಗಿದ್ದೆ, ನೀವು ಹೋಗಿ ಬರ್ರಿ. ಇನ್ನೊಂದು ಕಿತ್ತಮ್ಮ ಮರಿ ಪೂಜೆ ಆಯ್ತದಲ್ಲ, ಶನಿವಾರನ ಏನೋ ಭಾನುವಾರನ ಮರಿ ಪೂಜೆ ಆಯ್ತದಲ್ಲ, ಅವಾಗ ಬರ್ತೀನಿ, ನೀವು ಹೋಗಿ ಬರ್ರಿ ಈಗ ಅಂತ ಅಂದ್ಲು. ಬಾಣೋ ಬಾಬಾ ಟ್ರ್ಯಾಕ್ ಓಡಿಸ್ಬಾ ಸರ್ನ. ಅಲ್ಲಿ ಟೇಮ್ ಆಗಕ್ಕಿಲ್ವಾ? ಆಗ್ಲೇ ನೀ ಯೋಸೊಂದು ಟೇಮ್ ಆಗೋಗ್ಬಿಟ್ಟೈತೆ. ನೀನ್ ನಿಧಾನ ಮಾಡ್ಬಿಟ್ರೆ ಟೇಮ್ ಆಯ್ತದೆ. ನೀನ್ ಹಿಂಗೆ ನಿಧಾನಕ್ಕೆ ಓಡಿಸ್ಕೊಂಡು ಹೋಗೋದು ಯಾವಾಗಿನ. ಇನ್ನು 1 ಗಂಟೆ ಇಲ್ಲಿಂದ ಹೋಗ್ಬೇಕು. ಈ ಬಿಸಿಲಿನಾಗ ನಾವು ಏಸತ್ತಾಯ್ತದೇನೋ ಬಾ ಸರ್ನ. ತಡಿಯ ಲಕ್ಷ್ಮವ್ವಜ್ಜಿ ಬತ್ತೀನಿ ಅಂತ ಹೇಳ್ತಿತ್ತು, ಹಂಗೆ ನೀ ಕುಂತ್ಕತ್ತದೆ. ಏ ಬಾಪ ಇಕ್ಕಟ್ಟಾಯ್ತ ಸುಮ್ಕೆ ನೀಟ್ ಯಾಕೊಟ್ರಾಗೆ ಬಾ ಸರ್ನ. ನೆತ್ತಿ ಮೇಲೆ ಬಂದೈ ಸೂರ್ಯ. ಈ ಬಿಸ್ಲಾಗ ನಾವು ಹೋಗ್ಬೇಕು ಅಂತಂದ್ರೆ ಲೇಟ್ ಆಗಕ್ಕಿಲ್ವಾ? ಬಾ ಸುಮ್ನೆ. ಮುಂದ್ಗಡೆ ಕೂರ್ಸ್ಕತೀನಿ ಹೇಳು, ಮುಂದ್ಗಡೆ ಕೂರ್ಸ್ಕೊಂಡು ಓಡಿಸ್ತೀನಿ ಹೇಳಕೋ. ಇರು ಸ್ಟಾರ್ಟ್ ಮಾಡ್ತೀನಿ, ಗಾಡಿಯ ಬರ್ತದೆ. ಇವಾಗ ಆಯಮ್ಮಿನಾರ ಬಂದ್ಬಿಟ್ರಂತೂ ನಿಜ ತಡಾಗ ಹೋಗ್ಬಿಡ್ತದೆ. ನೋಡ್ತಿರೋ ಅಮ್ಮ ಮೊದ್ಲೇ ರೆಡಿ ಆಗಕ್ ಲೇಟ್. ಅಯ್ಯೋ ಹೋಗತ್ತಾಗ ನಾವು ಬಸ್ಸಾಗೆ ಹೋಗ್ಬೇಕಿತ್ತು. ಸುಮ್ಕೆ ನೀ ಟ್ರ್ಯಾಕ್ಟರ್ ಅನ್ಕೊಂಡು ಕುಂತ್ಕೊಂಡು ನನ್ ಗಂಡನೇನಿಯ ನೀ ಸುಮ್ಕೆ ಟ್ರ್ಯಾಕ್ಟರ್ನಾಗ ಹೋಗಿ, ನೀ ಸುಮ್ಕೆ ನೀನಿಯ ಅಲ್ಲಿಂದ ಹೊಸಿ ಕೆಲಸ ಐತಂತ ಏನೋ ಹಾಕಬಿಟ್ಟು ಬರ್ಬೇಕಂತ ಐಟಮ್ಮು. ಇನ್ನು ಹೋಗು ಅಂತ ಇದು ಮಾಡ್ಬಿಟ್ಟ. ಏ ಬರ್ರಿ ಹೋಗ್ಲಿ, ಆ ಅಜ್ಜಿ ಬರಕಿಲ್ಲ ಅನಿಸ್ತದೆ ನೋಡ್ರಿ ವಾಲ್ಡನಿ. ನಡಿಯಪ್ಪ ಇನ್ನು. ಅಯ್ಯೋ ಏನಪ್ಪ ಮಾಗಡ್ಗೋಗಿಯೇ? ಓ ಕಣಕ್ಕ, ಮಾಗಡ್ ಜಾತ್ರೆಗೆ ಹೋಯ್ತಿರೋದು. ಇರಪ್ಪ ಹಂಗಾರ ನಾನು ಬರ್ತೀನಿ. ಅಕ್ಕ ಇವನ್ ಕಮ್ಮಿ ಇದ್ಲು ಕಣಪ್ಪ ಅತ್ತಾಗಿ. ಬಾಕ ಬಾ ಹತ್ಕ ಬಾಯ್ಲಿ. ಇಲ್ಲಿ ಹಿಂದೆಗಡೆ ಹತ್ಕೊಳಕ್ಕಿಲ್ಲ, ಮುಂದೆಗಡೆ ನೀ ಹತ್ಕ. ಹೋಗತ್ತ ಪೊದ್ದಿ ಜೇಕ ಎಲ್ಲ ತುಂಬ್ಕೊಬಿಟ್ಟಿದ್ದೀರಾ. ಸರಿ ಆಯ್ತಡಿ ಬಂದೆ. ಹಿಂದೆಗಡೆ ಹಾಕಿಲ್ಲ ಅಂದ್ರೆ ಮುಂದೆಗಡೆ ಅಡ್ಜಸ್ಟ್ ಮಾಡ್ಕೊತೀನಿ. ಸರಿಯಾಗಿ ಇಟ್ಕೊಂಡು ಕುಂತ್ಕೊಳ್ಳೆ, ಬಿದ್ಗಿದ್ ಹೋಗ್ಬಿಟ್ಟು ಆಮೇಕಿಂದ. ನೋಡಿಲ್ಲ ನನ್ ಕಂಡಿಲ್ದಿರಾ ಟ್ಯಾಕುಟ್ರಲ್ಲ ಇದು. ನಾನೇನ್ ಕಂಡಿಲ್ವೇ? ನನ್ಗೆ ಅಣ್ಣನ ಜೊತೆ ಎಲ್ಲ ಬೇಜಾನ್ ಕಿತ್ತ ಹೋಗಿದ್ದೀನಿ ನೋಡಿ. ಇಟ್ಕೊಳಕ್ ಕಂಬಿ ಎಲ್ಲ ಐತೆಲ್ಲ, ಇಟ್ಕೊಂಡು ಕುಂತ್ಕೊಂಡ್ರೆ ಆಗಕ್ಕಿಲ್ವಾ? ನೋಡಿ ವಿಚಾರ್ಸರ್ನ. ನೋಡಿ ನಾನು ಅಂಟಿದ್ದೆ ಕಣಪ್ಪ, ಫ್ರೀ ಬಸ್ ಅಲ್ವಾ ಹತ್ಕೊಂಡು ಹೋಗನಿ ಅಂತ ಅನ್ಕೊಂಡಿದ್ದೆ. ರಸ್ಸು ಜನ ಮಾತ್ರ ಯಪ್ಪ ಯಾ ಪಾಟಿ ರಸ್ಸು. ಮಾಗೋಡ್ಗಂತೂ ಅದು ಇನ್ನೂ ಎಕ್ಸ್ಟ್ರಾ ಬಸ್ ಬಿಟ್ರು ಆಯ್ತಿಲ್ಲ ಬಿಡು, ಜನನ ಸಂದಾಯ್ಸಕ್ಕಾಯ್ತಿಲ್ಲ ಅಲ್ಲಿ. ಅದಕ್ಕೆ ನಾನು ನೀವು ಹೋಗನಿ ಬ್ಯಾಡ ಅಂತ ಮನ್ಸಾಗ ಅನ್ಕೊಂಡು ಈ ಕಡೆಗೆ ಬಂದೆ. ಅಷ್ಟಾಗ್ಲೇ ಅದೇನೋ ದೇವರೇ ಕಳಿಸ್ಬಿಟ್ಟ ನಿಮ್ಮನ್ನ ಟ್ರ್ಯಾಕ್ಟ್ರಾಗೆ. ನಡಿಯಪ್ಪ ಬಲ್ ಜನ ಕಣಕೋ, ಬಲ್ ಜನ. ಇವತ್ತಂತೂ ನೋಡ್ಬೇಕು. ನಾನ್ ಬೆಳಿಗ್ಗೆ ನೀನಿಯ ಒಂದ್ಕಿತ ಹೋಗಿದ್ದೆ, ಹೋಗ್ಬಿಟ್ಟು ಅಲ್ಲಿಂದ ನೀ ಬಂದ್ಬಿಟ್ಟು ಈಗ ಹೊಂಟಿದೀನಿ. ಯಾರೋ ದೊಡ್ಡದು ಕಣಕ, 15,000 ರೂಪಾಯಿದು ಹೂನಾರ ಮಾಡಿಸಿದ್ರು. ಹೂನಾರ್ವ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಟ್ಯಾಕುಟ್ರಾಗೆ ನೀ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದ್ರ. ನಾನ್ ಟ್ಯಾಕುಟ್ರ ಎತ್ಕೊಂಡು ಹೋಗಿದ್ದೆ ಕಣಕ. ನೋಡ್ಬೋದು, ಹೇಳಕ್ ಆಗಕ್ಕಿಲ್ಲ. 15,000 ನನ್ನ ತಾರ. ಯಾಕೋ ನಾವು ಅನ್ಕೊಂಡಿದ್ವಲ್ಲ, ನಾನು 201 ರೂಪಾಯಿ ಹಾಕಿಸ್ತೀನಿ ಅಂತ ಅನ್ಕೊಂಡಿದ್ದೆ ಕಣಕ ಹೂವನ. ನಾನ್ ನೋಡ್ಬೇಕಲ್ಲಿ ಸಿಗ್ತದೋ ಏನೋ. ನಾನು ಇಲ್ಲಿಂದನೇ ತಗೊಂಡೋಗನಿ ಅನ್ಕೊಂಡೆ. ಬಾಡ ಐತವೆ ಅಲ್ಲಿ ಹೋಗ್ಬಿಟ್ಟು ತಗೊಳನಿ ಅಂತ ಸುಮ್ಕಾದೆ. ಅಲ್ಲೇ ಹೋಗಿ ತಗೊಂಡು ಹಾಕ್ತಾ ಸುಮ್ಕಿರ್. ನಾನು 101 ರೂಪಾಯಿ ಅನ್ಕೊಂಡಿದ್ದೀನಿ ಹೂವನ, ನೀನು 501 ಎಲ್ಲ ಸೇರು ಒಟ್ಟಿಗೆ ತಕೊಬಿಟ್ಟು ಹಾಕ್ಸನ ಸುಮ್ಕಿರು. ಮತ್ ಬೋಲ್ ಜೋರಾಗೈತಣ ಜಾತ್ರೆ. ನೋಡಿವಂತ ಬಾ ಕಣಕ, ನೋಡಿವಂತೆ.
ಈ ಹುಡುಗರು ಸ್ಕೂಲಿಂದ ಹೊರಷ್ಟೊಂದು ಹೊಂಟೋಗ್ಬಿಟ್ರೆ ಕಣಮ್ಮ. ಇಲ್ಲ ಅಂತಂದ್ರೆ ಏ ಅಪ್ಪ ಹಿಡ್ಕೊಳಕ್ ಆಯ್ತದೆ. ಪದಿ ಏನೇ ಹೇಳು, ನೀನ್ ಏನೇ ಹೇಳು, ಮಾಗೋಡುಗೆ ತೇರು ಬಿದ್ದಷ್ಟು ಹೂವ ಇನ್ ಯಾವ್ದಕ್ಕೂ ಬೀಳಕ್ಕಿಲ್ಲ ಬಿಡು. ಮಾಗೋಡ್ ಜಾತ್ರೆಗಮ್ಮ ಬೀಳೋದು ಅಂತ ಹೇಳಿದ್ರೆ ನಮಗೋಸಿ ದೂರ ಆಯ್ತು, 1 ಗಂಟೆ. ಇಲ್ಲ ಅಂದಿದ್ರೆ ಇನ್ನ ಈ ಸಿರಾದಾಗಿರೋರ್ಗೆ ಅವ್ರು ಇವ್ರಿಗೂ ನೋಡಿ ಎಷ್ಟು ಹತ್ರ ಆಯ್ತದೆ. ಹೆಂಗೊಂದು ಸಿರಾದಾಗೆ ಅಲ್ವೇ ಇರೋದು, ಹಂಗಾದ್ರೆ ಹತ್ರ ಆಯ್ತದೆ ನೋಡು. ಮಾಗೋಡಗೆ ಬೀಳಷ್ಟು ಹೂವ ಯಾ ದೇವ್ರಿಗೆ ಬಿದ್ದಿರೋದು ನಾ ಕಾಣೆ ಬಿಡು. ಅಯ್ಯಯ್ಯಪ್ಪ ಏನು ಹುಸಿ ಬೀಳ್ತಾವ ನೋಡಿವ್ರಂತ ನೋಡಿರಿ ಇವತ್ತು. ಎಲ್ಲಾರು ಬೊಗ್ತಾದಿಗ್ಲೆ ನೀನಿಯ ಅದ್ಯೋ ಸಾವಿರಾರು ರೂಪಾಯಿ ಆರುಗಳಂತೆ. ಏನಣ್ಣ ನೀನು ಹೋಗಿದ್ದೆ ಅಂದಲ್ಲ ಬೆಳಿಗ್ಗೆ, ಅಷ್ಟೊತ್ತಿಗೆ ಆಗ್ಲೇ ನೀಯ ಬೇಜಾನ್ ಹಾಕ್ಬಿಟ್ಟಿದ್ರೆ ಹೂವನ. ಲಾಕ್ಸ ಕಣಕೋ ಹೂಗಳು ಯಮ್ಮ. ಏನ್ ತೇರ್ ಮೇಲೆ ಹಿಂಗ ಹಾಕೋದು ಕೇಳದು ಎಸಿಯೋದು ನೀನ್ ನೋಡ್ಬೇಕು. ಹೇಳಕ್ ಹಾಕಿಲ್ಲ ಯಾ ಪಾಟಿ ಹೂವ ಗೊತ್ತೇ. ನಾನೇ ನಮ್ಮ ಟ್ರ್ಯಾಕ್ಟರ್ನಾಗೆ 15,000 ರೂಪಾಯಿದು ಹೂವಿನ ಹಾರವೇನೇ ತುಂಬೋಗ್ಬಿಟ್ಟಿದ್ ನಮ್ಮ ಟ್ರ್ಯಾಕ್ಟರ್ ಎಲ್ಲನೂ ದೊಡ್ಡಾರ ಹೇಳ್ಬಿಟ್ಟು ಮಾಡ್ಸಿದ್ರಂತೆ. ಹೆಂಗಿದ್ ಗೊತ್ತೇ, ತೇರುದ್ದಕ್ಕನ ಇತ್ತು ಗುಲಾಬಿ ಹೂವಿನಾರ. ತೋರಿಸ್ತೀನಿ ಬರ್ರಿ, ಹಾಕಿರ್ತಾರೆ ಅನ್ನಿಸ್ತದೆ. ಇನ್ನೂ ದೊಡ್ಡ ಹಾರಗಳಿಂದ ಹಿಡ್ದು ಸಣ್ಣ 100 ರೂಪಾಯಿ ಹಾರದಿಂದ ಹಿಡ್ದು 20,000 ರೂಪಾಯಿ ಹಾರ ಗಂಟನೂ ಇನ್ನು ಎಂತೆಂತ ಹಾರಗಳು ಹೋಗ್ಬೇಕಣಕ. ಬರ್ರಿ ನೋಡಿವ್ರಂತ ಇವತ್ತು. ಹುಷಾರಣ್ಣ ಹುಷಾರು, ಇನ್ನು ಎಷ್ಟೊತ್ತಾಯ್ತದೆ? ಇನ್ನೇನ್ ಈಗಳಕ್ಕ, ಅದಕ್ಕೆ ಅಡ್ದಾರಿನಾಗ ಬಂದಿದ್ದು. ಇನ್ನೇನು 20 ನಿಮಿಷ ಆಯ್ತದ ಅಷ್ಟೇ. 20 ನಿಮಿಷ ಹಾಕಿಲ್ಲ, ನಂಗೆ 10 ನಿಮಿಷಕ್ಕೆ ಹಂಗೆ ಹೊಂಟೋಗಿರ್ಬೋದು. ಹೂನಾರುಗಳು ಅಲ್ಲೇ ಸಿಗ್ತಾವೋ ಇಲ್ಲಾಂದ್ರೆ ತಗೊಂಡ್ ಹೋಗ್ಬೇಕು? ಲಾಟ್ಲ ತಕೊಂಡ್ ಮಾರ್ತಿರ್ತಾರ ಬಾಕ. ಯಪ್ಪ ಆ ಹೂವ ಎಲ್ಲ ಬಿದ್ಮೇಲೆ ವಾಪಸ್ ಎತ್ತಾಕದ್ ಹೇಳು ನೀನು. ಯಾವ ಪಟ್ಟಿ ಎತ್ತಾಕ್ಬೇಕು ಗೊತ್ತೇನು? ಅದೇನೋ ನಮ್ ಟ್ಯಾಕ್ಟರ್ಗೂ ಹಾಕ್ಸ್ಬೇಕಣಪ್ಪ ಆರ್ವ. ದೊಡ್ಡಾರನೇ ಕೊಟ್ಬಿಡ್ತಾರೆ. ಅಲ್ಲಿ ತೇರಾಗ ಹಿಂಗ್ ಹೂವ ಅಂತ ಕೇಳಿದ ತಕ್ಷಣ ಹಿಂಗ್ ಕೊಡ್ತಾರೆ. ಎತ್ಕೊಂಡ್ ಗೊತ್ತಿರೋದು ಅಷ್ಟೇ ನೀನಿಯ. ಯೋಸು ಅಂದ್ರೆ ಆಸ್ಬಿಡು. ಅಯ್ಯಪ್ಪ ಆಸ್ ಒದ್ದು ಮಲಿಕಬಹುದು. ಆ ಪಾಟಿ ಹೂವ ನನ್ ಕಂಡಿಲ್ಲ ಬಿಡು. ಅದನ್ನೇ ಕಿತ ಹೋಗರ್ಗೆ ಆಶ್ಚರ್ಯವಾಯ್ತದೆ ಮಾಗೋಡ್ಗೆ. ನಾವೇನು 2-3 ಕಿತ ಹೋಗಿದೀವಿ ನಾವುನುವೆ. ಇನ್ನೊಂದು ಗೊತ್ತೇ, ಗರುಡ ಬಂದ್ಬಿಟ್ಟು ಸುತ್ತು ಹೊಡೆಯ ಗಂಟನೂ ತೇರಳಿಯಕ್ಕಿಲ್ಲ ಅಂತೀನಿ. ಗೊತ್ತದೇನಕ್ಕ, 3 ಸುತ್ತು ಹೊಡಿತದೆ. ಹೂ ಕಣಮ್ಮಿ ಹೊಡಿತದೆ. ಅಯ್ಯೋ 3 ಸುತ್ತು ಹೊಡೆದ್ಮೇಲೆ ನಿನ್ಯ ರಥ ಎಳಿಯೋದಂತೆ. ಅಲ್ಲಿ ಗಂಟೆ ಎಳಿಯಕ್ಕಿಲ್ಲ, ಗರುಡ ಬಂದು ಹೊಡಿತದೆ 3 ಸುತ್ತೆಲ್ಲ ಹಿಂಗ್ ಹೊಡೆದ ಮೇಲೆ. ಆಮೇಕಿಂತ ಇವ್ರನುವೆ ಮುಂದೆ ಎಳಿತಾರೆ. ಅಲ್ಲಿ ಗಂಟ ಗರುಡ ಬಂದು ಹಿಂಗ್ ರೌಂಡ್ ಹೊಡಿಯ ಗಂಟನುವೆ ಏನ್ ಅಳ್ಳಾಡ್ಸಂಗಿಲ್ಲ, ನಿಲ್ಸೇ ಇರ್ತಾರೆ ದೇವಸ್ಥಾನಾಗ್ಲಿ. ಅದ್ ನೋಡಕ್ಕ ವರ್ಷ ಬಂದು ಹೊಡಿತದಂತೆ 3 ಸುತ್ತ. ಏನೋ ನಂಬಿಕೆ ದೇವ್ರು ಅಂತಾರ ಕಣಮ್ಮ. ತುಲಾಭಾರ ಎಲ್ಲ ಕೊಡ್ತಾರಂತೆ. ಯಾವ್ದೇ ಏನದು ಈ ಸೀನಪ್ಪ ಅವ್ರು ಅನ್ಕೊಂಡಿದ್ರಂತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿನ ತುಕ್ಕಿದ ಹೂವ ತಗೊಬಿಟ್ಟು ಹೋಗಿ ತುಲಾಭಾರ ಏನೋ ಮಾಡ್ಸಿದ್ರಂತೆ. ಇವತ್ತೇನೋ ಅವರು ಬರ್ಬೋದು ಅನ್ನಿಸ್ತದೆ. ಹರಕೆ ಹೊತ್ಕೊಂಡ್ರೆ ಅನ್ಕೊಂಡಿದ್ದಾಯ್ತದಂತೆ. ಆ ರಂಗನಾಥ ಸ್ವಾಮಿ ಅಂತೂ ಹೂವ ಬಿಟ್ಟು ಬೇರೆ ಏನು ಕೇಳಕ್ಕಿಲ್ವಂತೆ ಅಲ್ವೇ. ಬಾಳ ಪವರ್ಫುಲ್ ದೇವ್ರು ಬಿಡು. ಹೂವ ಬಿಟ್ಟು ಏನು ಮುಟ್ಟಕ್ಕಿಲ್ಲ. ಹೂವ ಅಂದ್ರೆ ಬಲಿಷ್ಠನಂತೆ ದೇವ್ರಿಗೆ. ಬರ್ರಿ ಹೂವನೇನಿಯ. ಓಹೋ ಬಿಡು. ನಾನು ಇನ್ಮೇಲೆ ವರ್ಷ ಹಾಕಿಸ್ಬೇಕಮ್ಮ ತೇರ್ಗೆ ಅನ್ಕೊಬಿಡ್ತೀನಿ. ನಾನು ಎಲ್ಲ ಒಳ್ಳೇದಾದ್ರೆ ವರ್ಷ ಹಾಕಿಸ್ತೀನಿ ಅಂತ ಹೇಳ್ಬಿಟ್ಟತ್ತಾಗೆ. ನಾನು ಒಂದು 2-3 ವರ್ಷದಿಂದ ಹಾಕಿಸ್ತಾ ಇದ್ದೀನಿ ನಾನು. ನೋಡೋಣ ನೋಡ್ರಿ, ಇವತ್ತು ಅನ್ಕೊಂಡಿದ್ರೆ ಎಲ್ಲ ಒಳ್ಳೇದಾಯ್ತದೆ. ಇವತ್ತಿಂದ ಶುರು ಮಾಡೋಣ, ಹಾಕ್ಸನಿ ಇವತ್ತಿಂದನೇ ನೀಯ. ಅಷ್ಟೇ ವರ್ಷ ಅಂದ್ರೆ ಇನ್ನು ಹಾಕ್ಸದೆ ನೀಯ. ಇನ್ ಶುರು ಬಿಡು, ಇನ್ ಜಾತ್ರೆಗಳು ಅವು ಇವು ಇನ್ ಶುರುವಾದ್ವು ಇನ್ನ. ಕಣಪ್ಪ. ಅಕೋ ಇನ್ನೇನ್ ಬಂತು. ಟ್ರ್ಯಾಕ್ಟರ್ ಒಳಿಕನ ತಗೊಂಡು ಹೋಗಕ್ ಹಾಕಿಲ್ಲ. ಅಲ್ಲಿ ಮುಂದೆ ನಿಲ್ಲಿಸ್ತೀನಿ, ಅಲ್ಲೇ ಇಳ್ಕೊಬಿಡಿ. ಎಲ್ರು ಹಾಕಕ್ಕಿಲ್ಲ ಮುಂದಕ್ಕೆ ತಗೊಂಡು ಹೋಗಕ್ಕೆ. ಆಯ್ತು ಹೇಳೋಣ.